ಹಲೋ ರೀ ನಾನು ಹೇಳಮ್ಮ. ಬರ್ತಾ ಇದ್ದೀರಾ? ರೆಡಿ ಆಗ್ಲಾ? ಹೇಳ್ತಿಲ್ವ ಸೌಮ್ಯ, 5:30 ಕರೆಕ್ಟಾಗಿ ರೆಡಿಯಾಗಿರು ಅಂತ. ಬರ್ತಾ ಇದ್ದೀನಿ ಅಲ್ವಾ? ನೀನು ಕರೆಕ್ಟಾಗಿ 5:30 ರೆಡಿಯಾಗಿರು, ನಾನು ಬರ್ತೀನಿ. ಇದು ಯಾಕೋ ಚಾರ್ಜರ್ ತರಲಿಲ್ಲ, ಮರ್ತ್ಬಿಟ್ಟೆ ನಾನು. ಫೋನ್ ಬ್ಯಾಟ್ರಿ ಲೋ ಆಗಿದೆ. ಆಮೇಲೆ ಸ್ವಿಚ್ ಆಫ್ ಬತ್ತು ಅಂದ್ಬಿಟ್ಟು ಬೇಜಾರು ಮಾಡ್ಕೊಬೇಡ ನೀನು, ಆಯಿತಾ? ಅಕಸ್ಮಾತ್ ಸ್ವಿಚ್ ಆಫ್ ಆದರೂ ಆಗ್ಬೋದು. ಸರಿ ರೀ, ಅದಕ್ಕೆ ಕೇಳ್ಕೊಳ್ಳೋದ ನಿಮ್ಮ ಮೂಡು ಒಂದ್ಗಳಿಗೆ ಯಾರು ಒಂದ್ಗಳಿಗಿರಕ್ಕಿವಲ್ಲ, ಅದಕ್ಕೆ ಮತ್ತೆ ಹೇಳ್ಕೊಂಡೆ ರೆಡಿ ಆಗೋದು ಅಂದ್ಬಿಟ್ಟು ಇನ್ನೇನಿಲ್ಲ, ನೀರು ಕಾಯಿಸಿವ್ನಿ, ನೀರು ಇಟ್ಕೊಂಡು ರೆಡಿ ಆಗಬೇಕು ಅಷ್ಟೇ. ಹಂಗಾರೆ ಏನು ನನ್ನ ಮೇಲೆ ನಂಬಿಕೆನೇ ಇಲ್ವಾ? ಯಾಕೆ ಹಿಂಗೆ ಬೇಜಾರು ಮಾಡ್ಕೋತೀಯಾ? ಸಾರಿ ಕೊಡೋ, ನನ್ನ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೋ, ಎಲ್ಲ ಸರಿ ಹೋಗುತ್ತೆ. ಓಕೆ, ಇವಾಗ ಬೇಗ ಬೇಗ ರೆಡಿ ಆಗು ನೀನು, ನಾನು ಬರ್ತೀನಿ ಆಯಿತಾ? ಸರಿ ರೀ, ಆಯಿತು. ನೀವು ಸ್ನಾನಗಿನ ಮಾಡ್ಬೇಕಾ, ನೀರು ಕಾಯಿಸ್ಬೇಕಾ? ಬೇಡ ಬೇಡ ಬೇಡ, ಫೇಸ್ ವಾಶ್ ಮಾಡ್ಕೋತೀನಿ ನಾನು ಅಷ್ಟೇ. ಸರಿ ರೀ, ಆಯಿತು, ಬೇಗ ಬನ್ನಿ, ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ಓಕೆ ಚಿನ್ನು, ಬರ್ತೀನಿ ನಾನು. ಹಲೋ ಹಲೋ, ನಾನು ಸ್ವೀಟಿ. ಹಾಂ ಗೊತ್ತಾಯ್ತು, ಹೇಳು. ಏನಕ್ಕೆ ಒಂಥರ ಗಾಬರಿ ಆಗಿದೆಯಾ? ಅರುಣ್, ABCDFGH IJKLMNOPQRSTUV WXYZ. ವಾಟ್? ಯಾಕೆ, ಏನಾಯ್ತು? ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ನೀನು ಬೇಗ ಬಾ, ನೀನು ಪ್ಲೀಸ್. ಓಕೆ, ನಾನು ಇವಾಗಲೇ ಹೊರಟು ಬರ್ತೀನಿ. ನೋಡು ಸ್ವೀಟಿ, ನಾನು ಇವಾಗಲೇ ಬರ್ತೀನಿ. ಸ್ವಲ್ಪ ನೋಡ್ತಿರು ನೀನು. ನೋಡ್ತಾ ಇರ್ತೀನಿ. ಇವಾಗಲೇ ಬರ್ತಾ ಇದ್ದೀನಿ ನಾನು, ನೀನು ಗಾಬರಿ ಆಗಬೇಡ ನೀನು. ಓಕೆ, ಬೇಗ ಬಾ. ಸೌಮ್ಯ, ಸುಮ್ಮನಿರೆ ಸೌಮ್ಯ, ಬೇಜಾರು ಮಾಡ್ಕೋಬೇಡ. ನೋಡು ನನ್ನ ಕಂಡ್ರೆ ಎಷ್ಟು ನೆಗ್ಲೆಟು ಅಂತ. 5:30 ಬರ್ತೀನಿ ಅಂದ್ಬಿಟ್ಟು 6:30 ಆದರೂ ಇನ್ನೂ ತಲೆನೇ ಇಲ್ಲ. ಆಸಮಿ ಎಲ್ಲೋಗಿದ್ದಾನೆ ಏನೋ, ನನ್ನ ಭಾಳ ಪರೀಕ್ಷೆ ಮಾಡ್ತಾವನೆ. ನಾನು ಏನೋ ಅಂತ ತೋರಿಸ್ತೀನಿ, ನೋಡ್ಕೋದಾನು. ಏನೋ ಎಮರ್ಜೆನ್ಸಿ ಕೆಲಸ ಬಿದ್ದಿರಬೇಕು, ಸುಮ್ಮನಿರು. ಫೋನ್ ಮಾಡಿ ಕೇಳು ನೋಡದೆ. ಫೋನ್ ಸ್ವಿಚ್ ಆಫ್ ಆಯ್ತದೆ ಅಂತ ಮೊದಲೇ ಬೋಗಳ್ದೆ. ನನಗೆ ಗೊತ್ತು ಕಡೆ ನನಗೆ ಕವಿತಾ, ಇವನ ಮೇಲೆ ಮೊದಲೇ ಚೆಂಗ್ಳು ಬಿದ್ದೋಗಿದ್ದಾನಲ್ವಾ. ಎಷ್ಟೇ ಆದ್ರೂ ಚೆಂಗ್ಳುಗಳು ಯಾವತ್ತಿದ್ರು ಚೆಂಗ್ಲೆತಾನೆ, ಒಳ್ಳೆಯದಾಗದ ಹೇಳು. ಥೂ, ಇವ್ನು ನಂಬುದ್ನಲ್ಲ, ನನ್ನ ಕಡೆ ತಗೊಂಡು ನಾನು ನೋಡ್ಕೋಬೇಕಾಗಿತ್ತು. ನಮ್ಮವ್ವ ಅಷ್ಟು ಬಗೆಯಿಂದ ಹೇಳೋದು ನನಗೆ, ಅವ್ನು ಸರಿಲ್ಲ ಬೇಡ ಅಂದ್ಬಿಟ್ಬಿಟ್ಟು ಬಾ ನೀನು ಅಂತ. ನನಗೆ ಮಾತು ಕೇಳಿರ. ಈಗ ನೋಡ್ರಿ ಪ್ರೆಗ್ನೆಂಟಾಗಿ ಕುಂತೀವಿ ನಾನು. ನೋಡು ಅಂತಂತ ದೊಡ್ಡ ದೊಡ್ಡ ಮಾತಾಡಬೇಡ ನೀನು. ಅಲ್ಲಿ ಏನಾಗಿರೋದು ಏನೋ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದ ಹಿಂಗೆ ಮಾತಾಡ್ತಾರ ಸೊಮ್ಮೆ. ನೀನು ಸುಮ್ಮನಿರು. ನೋಡು ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ನಾವು ಅಲ್ವಾ. ಏನು ಪರಿಸ್ಥಿತಿ ಅರ್ಥ ಮಾಡ್ಕೋತಾರೆ? ಇತ್ತೀಚೆಗೆ ಅವ್ನ ನಡವಳಿಕೆನೇ ಚೇಂಜ್ ಆಗೋದು ನನಗೆ ಗೊತ್ತು. ನಾನು ಇವತ್ತೊಂದು ತೀರ್ಮಾನ ಆಗಲೇಬೇಕು, ಬರಲಿ ಮನೆಗೆ. ನಾನು ಸುಮ್ಮನೆ ಇರೋಕಿಲ್ಲ ನಾನು. ನೋಡು ಅಂತ ದೊಡ್ಡ ದೊಡ್ಡ ಇದನ್ನೆಲ್ಲ ನೀನು ಡಿಸಿಷನ್ ತಗೋಬೇಡ. ನೋಡು ಅವ್ರು ನಿನ್ನ ಕಡೆ ತುಂಬ ಇಷ್ಟಪಡ್ತಾರೆ ಕಣೆ. ಅದರಲ್ಲಿ ಯಾಕೆ ಅನ್ಮನ ನಿನಗೆ? ಇಷ್ಟಪಡೋರು ಈ ಥರ ನೋವು ಕೊಡ್ತಾರೇನೆ ಹೇಳ್ತೀಯಲ್ಲ ನೀನು. ನಾವು ಪ್ರೀತಿ ಮಾಡೋರನ್ನ ಚೆನ್ನಾಗಿ ನೋಡ್ಕೋಬೇಕು, ಖುಷಿಯಾಗಿ ನೋಡ್ಕೋಬೇಕು ಅಂತಾರೆ ತಾನೆ. ಎಷ್ಟು ದಿನ ಆಯ್ತು ನೀನು ಕಣ್ಮಟ್ಕೆ? ಎಲ್ಲರೂ ಹೊರಗಡೆ ಕರ್ಕೊಂಡೋಗಿದ್ರು ಅವರು. ಒಂದಿನ ಕರ್ಕೊಂಡೋಗಿದ್ರ ಹೇಳು? ಏನೋ ಇವತ್ತು ಕರ್ಕೊ ಹೋಯ್ತೀನಿ ಅಂತ ನಾನು ಖುಷಿಯಾಗಿ ಅಷ್ಟೊಂದು ಖುಷಿಪಟ್ಟೆ. ಆದರೆ ಇವ್ರು ಈ ಥರ ಕಾಯಿಸಿ ನಿರಾಸೆ ಮಾಡ್ತಾರೆ ಅಂತ ಕನ್ಸು ಮನ್ಸಲ್ಲಿ ಅಂದ್ಕೊಂಡಿದ್ದಿಲ್ಲ ನಾನು. ಥೂ, ಅದೇನು ಹಣೆ ಬರುತ್ತದಿದ್ದಿಲ್ಲ ನಾನು. ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ. ಸರಿ ಆಯಿತು, ಸುಮ್ಮನಿರೆ. ನೋಡು ತಲೆಗೆಡ್ಸ್ಕೊಬೇಡ, ಎಲ್ಲ ಸರಿ ಆಯ್ತು, ಸುಮ್ಮನಿರು. ಇಲ್ಲ ಭಾಳ ಅತಿ ಆಯಿತು ಕವಿತಾ. ನಿಜವಾಗ್ಲೂ ಅವ್ರು ಯಾವ ಥರ ನನಗೆ ಸಹಿಸಕ್ಕೆ ಆಯ್ತಾ ಇಲ್ಲ. ಯಾವ ಥರನೇ ಮೋಸ ಮಾಡಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ರು ಇವರು. ಈ ಥರ ಮಾಡಬೇಕು ಅಂದ್ಬಿಟ್ಟು ಅಲ್ಲ, ನಾನು ಮೋಸ ಮಾಡಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ರು. ಅದೇನೋ ಅಂತಿದ್ರು ಅಂತ ಅವ್ರು ಕಲ್ತಿರೋ ಬುದ್ಧಿ ಅವ್ರು ಏನಾದರೂ ಬುಡಕ್ಕಿರಕತ್ಬಿಡು. ಬೇಜಾರು ಮಾಡ್ಕೋಬೇಡ, ಸುಮ್ಕಿರು. ನೋಡು ಏನು ಪರಿಸ್ಥಿತಿ ಇರ್ತದೋ ಗೊತ್ತಿಲ್ಲದೇ ಮಾತಾಡಕ್ಕೆ ಹೋಗ್ಬೇಡ ಸೌಮ್ಯ, ಸುಮ್ಮನಿರು ನೀನು. ನೋಡು ಇವತ್ತು ಬರಲಿ ಅವರು, ಯಾವ್ದ್ರ ಒಂದು ತೀರ್ಮಾನ ಆಗಲೇಬೇಕು. ನನಗೆ ಗೊತ್ತು ಇದೆಲ್ಲ ಯಾವ ಥರ ಆಯ್ತದೆ ಏನು ಎಂತೋರೋದೆಲ್ಲ ಗೊತ್ತು. ಅವಳು ಮಾಮೂಲಿ ಬಂದಿದ್ದಾಳಂತೆ, ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾಳಂತೆ. ನನಗೆ ಯಾರೋ ಹೇಳಿದ್ರು ನನಗೆ. ಮೊದಲು ಬಿಟ್ಟು ಹೋಗಿದ್ದಾಗ ಇವ್ರು ಚೆನ್ನಾಗಿದ್ರು ಅನ್ಕೊಟ್ಟೆ. ಈಗ ಅವಳು ಬಂದಮೇಲೆ ಇವ್ರು ಈ ಥರ ಇರ್ತಿರೋದು. ಅವತ್ತು ಕೇಳಿದ್ಕೆ ಅವಳು ನಾನು ಮಾತಾಡೋಕ್ಕಿಲ್ಲ ಅಂತಂದ್ರು. ಆದರೆ ಅವಳು ಬಂದಿದ್ದಾಗಿಂದ ಇವ್ರು ಬದಲಾವಣೆ ಆಗವ್ರೆ. ಅದಕ್ಕನ್ನು ಕವಿತಾ ಹೇಳು, ನೀನೇ ಹೇಳು. ನಿನಗೆ ಭಾವನವ್ರು ಮೋಸ ಮಾಡಿದ್ರು ನಿನ್ಗೆ ಹೆಂಗೆ ಅನ್ಸಕ್ಕಿಲ್ಲ? ನಂಬಿಕೆ ದ್ರೋಹ ಮಾಡಿದ್ರೆ ಹೆಂಗೆ ಅನ್ಸಕ್ಕಿಲ್ಲ ಹೇಳು? ನೋಡು ಸತ್ಯ ಪ್ರತ್ಯಕ್ಷ ಪ್ರಮಾಣಿಸಿ ನೋಡಬೇಕು. ಸುಮ್ಮನಿರು. ನೀನು ವಿದ್ಯಾವಂತೆ ನೀನು. ನಿನಗೂ ತಿಳುವಳಿಕೆ ಅದೇ ತಾನೆ, ನಿನಗೂ ಗೊತ್ತು ತಾನೆ. ನೋಡ ಸುಮ್ಕಿರು, ತಾಳ್ಮೆ ತಕೋ. ಏನಿದ್ರು ಕರೆಕ್ಟಾಗಿ ತಿಳ್ಕೊಳ್ದೆ ಏನು ಮಾತಾಡಕ್ಕೆ ಹೋಗಬೇಡ ನೀನು. ಭಾವನವ್ರು ಬಂದಮೇಲೆ ಬರಲಿ ಅವರು. ಇವತ್ತು ಒಂದಲ್ಲ ಒಂದು ತೀರ್ಮಾನ ಆಗಬೇಕು. ನಾನು ನಿಜವಾಗ್ಲೂ ಹೇಳ್ತೀನಿ, ಕೆಲಸ ಬಿಟ್ಬಿಟ್ಟು ಮನೇಲಿ ಇದೆಯೋ ಇಲ್ಲ ನಾನು ಊರಿಗೆ ಹೋಗೋಣ ಅಂತೀನಿ ನಾನು. ಅವ್ರು ಕೆಲಸ ಮಾಡೋದೇ ಬೇಡ, ಬೇಕಾದ್ರೆ ವ್ಯವಸಾಯ ಮಾಡ್ಕೊಂಡಿರಲಿ. ಇವರು ಅಲ್ಲಿ ಹೋದ್ಮೇಲೆ ಭಾಳ ಬದಲಾವಣೆ ಆಗೋದ್ರು. ಥೂ, ಇಂಥ ಗಂಡಸುಗಳನ್ನ ನಂಬಕ್ಕಾಯ್ಕಿಲ್ಲ ಕವಿತಾ. ನಾನು ಎಷ್ಟೆಲ್ಲ ಸಹಿಸಿದ್ದೀನಿ ಗೊತ್ತಾ ನಿಜವಾಗ್ಲೂ. ಥೂ, ನಾನು ಏನಾದ್ರು ಒಂದು ತೀರ್ಮಾನ ಆಗಲೇಬೇಕು ಇವತ್ತು. ಅವ್ರು ಕೆಲಸ ಬಿಟ್ಬಿಟ್ಟು ಮನೇಲೇ ಇರಬೇಕು, ಇಲ್ವಾ ನಾನು ಊರಿಗೆ ಹೋಗಬೇಕು. ಗೈಡ್ ಬಿಟ್ರೆ ಇನ್ಯಾವುದೂ ಇಲ್ಲ. ಅಯ್ಯೋ ಅವ್ರಿಗೇನು ವ್ಯವಸಾಯ ಬರ್ತದವ, ಮನೇಲಿ ಇತ್ಕೊಂಡು ವ್ಯವಸಾಯ ಮಾಡೋಕ್ಕಾಯ್ತದ? ಸುಮ್ಕಿರು, ಹಂಗೆ ಅನ್ಬೇಡ ನೀನು. ಇಲ್ಲ ಅವರು ವ್ಯವಸಾಯ ಇಲ್ಲದಾಗ ಗಂಜಿ ಕುಡಿಯೋದು, ಅಂಬ್ಲಿ ಕುಡಿಯೋದ, ಇಂಥದ್ದೆಲ್ಲ ಸಹಿಸಕ್ಕದ ಹೇಳಿ ನೀನೇ. ಈಗ ಭಾವನವ್ರೆ ನಿನಗೆ ಈ ಥರ ಮೋಸ ಮಾಡಿದ್ರೆ ಹೆಂಗೆ ಅನ್ಸಕ್ಕಿಲ್ಲ? ಬೇಕಾದ್ರೆ ಏನು ಬೇಕಾದ್ರೂ ಸಹಿಸ್ಕೋಬೋದು. ಆದರೆ ಗಂಡನ ಇನ್ನೊಬ್ರ ಜೊತೆ ಹಂಚ್ಕೋಬೇಕು ಅಂದಾಗ ಎಷ್ಟು ಬೇಜಾರಾಗಿಲ್ಲ ಹೇಳು? ನೋಡು ಸುಮ್ಮನೆ ಬಿಲ್ದವ್ದು ಬೇಡದವ್ದು ಎಲ್ಲ ತಲೆಗಂಟಿಸ್ಕೊಬೇಡ ನೀನು. ಸುಮ್ಮನಿರು ನೀನು. ಯಾಕೆ ಇದು ಮಾಡ್ತಾ ಇದೆಯಾ ನೀನು? ಏನು ನೋಡಿರೋ ಥರ ಮಾತಾಡ್ತಿದ್ಯಲ್ಲ ನೀನು. ಬೇಡ ಸೌಮ್ಯ, ಸುಮ್ಮನಿರೋ, ತಾಳ್ಮೆ ತಕೋ ನೀನು. ಬಂದಕ್ಷಣ ಎದ್ದ ಬಿದ್ದಂತ ಏನು ಮಾತಾಡಕ್ಕೆ ಹೋಗಬೇಡ ನೀನು. ಇಲ್ಲಕ್ಕ ಸುಮ್ಕಿರೋ. ಅವರು ಉದ್ದೇಶಪೂರ್ವಕವಾಗಿ ಹಿಂಗೆ ಆಡ್ತಿರೋದು. ಬಂದೇ ಬರ್ತೀನಿ 5:30 ಅಂತ ಅಂದಮೇಲೆ ಅದು ಹೆಂಗೆ ಬರ್ದಾನೆ ಉಳ್ಕೊಂಡ್ರು? ಹಾಂ, ಫೋನ್ ಸ್ವಿಚ್ ಆಫ್ ಆಯ್ತದೆ, ನಾನು ಬರ್ತೀನಿ, ನೀನು ಇದು ಮಾಡ್ಕೋಬೇಡ ಅಂದಮೇಲೆ ಈಗ ಬರ್ಬೇಕು ತಾನೆ. ಆಯ್ತಪ್ಪ, ಅಲ್ಲೇ 6:30 7 ಗಂಟೆ. ಇನ್ಯಾವಾಗ ಬರೋದು ಅವರು? ಇನ್ಯಾವಾಗ ಕರ್ಕೊಂಡು ಹೋಗೋದು ನನ್ನ? ಅವ್ರು ಬರೋದು ಇಲ್ಲ ನೋಡ್ಕೋಬೇಕಾರೆ. ನಾನು ಏನಂದೇನು ಅವ್ರು ಬಂದರೆ ಕೇಳು. ಇವತ್ತು ಬರೋದೇ ಕಾಣೆ, ಅಲ್ಲೇ ಉಳ್ಕೊತಾರೆ ನೋಡ್ಕೊ. ಎಲ್ಲ ಗೊತ್ತಾಗದೆ ನಾವು ಇಬ್ರು ಹೊರಗಡೆ ಹೋಗೋದು. ಅದಕ್ಕೆ ಅವಳು ಚಿನಾಲಿ ಉಳಿಸ್ಕೊಂಡವಳೆ ಗೊತ್ತಾ? ಸೌಮ್ಯ ಏನು ಗೊತ್ತಿಲ್ಲದ್ರೆ ಹಿಂದೆ ಮುಂದೆ ಸುಮ್ಮನೆ ಮಾತಾಡೋದ್ರಲ್ಲಿ ಏನು ಪ್ರಯೋಜನ ಇದ್ದದೆ ಹೇಳು? ಸುಮ್ಮನಿರು. ನೋಡದ ಬರಲಿ, ಮನೆಗೆ ಬತ್ತೆ ಕೂತ್ಕೊಂಡು ವಿಚಾರಿಸುವೆ. ಸುಮ್ಕಿರು. ಸುಮ್ಮನೆ ಇಲ್ದೋದೆಲ್ಲ ಕಲ್ಪನೆ ಮಾಡ್ಕೊಂಡು ನಿನ್ನ ಮನ್ಸಿಗೆ ನೀನು ಯಾಕೆ ಬೇಜಾರು ಮಾಡ್ಕೊಂಡಿಗೆ? ಏನು ಬೇಜಾರು ಮಾಡ್ಕೊಳ್ಳೋದ್ರಿಂದ ಏನು ಉಪಯೋಗ ಆಯ್ತದೆ ಹೇಳು? ಹೊಸ ತಾಳ್ಮೆ ತಕೋ ನೀನು. ಬರಲಿ ಕೂತ್ಕೊಂಡು ಎಲ್ಲನೂ ಕೇಳೋಕ್ಕಾಯ್ತದೆ. ಯಾಕೆ ಬಂದಿಲ್ಲ ಅಂತ ಶಾಂತಿಯಿಂದ ಕೇಳು.
ಜಗಳ ಮಾಡ್ಕೊಳ್ಳೋದ್ರಿಂದ ಏನೂ ಪರಿಹಾರ ಆಯ್ಕಿಲ್ಲ. ಇಲ್ಲ ಕಣ್ ಕವಿತಾ, ನಾನು ತಾಳ್ಮೆಯಿಂದನೇ ಗೆಲ್ಲಬೇಕು, ಒಳ್ಳೆತನದಿಂದನೇ ಗೆಲ್ಲಬೇಕು ಅಂತ ನಾನು ಭಾಳ ಪ್ರಯತ್ನ ಪಟ್ಟೆ. ಆದ್ರೆ ಅವ್ರು ಯಾವುದೇ ಕಾರಣಕ್ಕೂ ಅವ್ರು ಕಲ್ತಿರೋ ಬುದ್ಧಿಯ ಬಿಡಕ್ಕಿಲ್ಲ. ಒಂದ್ಸತಿ ಅಡ್ದಾರಿ ಗೆಲ್ದ್ಮೇಲೆ ಮತ್ತೆ ಕರೀತದೆ. ಅಡ್ದಾರಿ ಯಾವುದೇ ಇರ್ಬೋದು. ನಿಜವಾಗ್ಲೂ ಎಷ್ಟು ನಾನು ಬದಲಾದ್ರು ಅನ್ಕೊಂಡೆ. ಅವಳು ಇಲ್ದೋದಾಗ ಚೆನ್ನಾಗಿದ್ರು, ಅವಳು ಮತ್ತೆ ಬಂದ್ಮೇಲೆ ಇಷ್ಟೆಲ್ಲ ಆಗಿರೋದು. ಸುಮ್ಮನಿರು ಸೌಮ್ಯ, ಆಯಿತು ಸುಮ್ಮನಿರು, ಬೇಜಾರು ಮಾಡ್ಕೋಬೇಡ. ನೀನು ಮಧ್ಯಾಹ್ನ ಊಟ ಮಾಡಲಿಲ್ಲ, ಸಂಜೆ ಕರ್ಕೊಯ್ತಾರೆ ಅಂದ್ಬಿಟ್ಟು ಮಧ್ಯಾಹ್ನ ಊಟ ಬಿಟ್ಟಾರ. ನೀನು ಮಧ್ಯಾಹ್ನ ಊಟ ಮಾಡ್ಬೇಕು ತಾನೆ. ನೀನು ಹೊಟ್ಟೆಲಿರೋ ಮಗಿನ ಪರಿಸ್ಥಿತಿ ಏನು, ಹಿಂಗೆ ಆಡಿದ್ರೆ ಆಯ್ತದ? ನೀವು ಆಡ್ಕೊಂಡು ಹೊಟ್ಟೆಲಿರೋ ಮಗಿನೇ ಕಸಿಸ್ಕೊಂಡಿರ್ಸಿ. ಅಯ್ಯೋ ಬೇಡ ಬಿಡು, ಅವ್ರಿಗೆ ಬೆಳೆದವ್ದು ನನಗೇನು ಏನಾರು ಆಗಲಿ, ನನ್ನ ತಲೆನೇ ಕೆಡ್ಸ್ಕೊಳಕ್ಕಿಲ್ಲ ನಾನು. ಹಂಗೆ ಅನ್ಬೇಡ ನೀನು. ನೋಡು, ಮಕ್ಳಿಲ್ಲದವ್ರು ಎಷ್ಟೆಲ್ಲ ಸಂಕಟ ಪಡ್ತಾರೆ, ಅಂಥದ್ರಲ್ಲಿ ದೇವರು ಹೆಂಗೋ ಕರುಣಿಸೋದೆ. ಹಂಗೆಲ್ಲ ಮಾತಾಡ್ಬೇಡ ನೀನು. ಮತ್ತೆ ಇನ್ನೇನು ಕವಿತಾ, ಕಟ್ಕೊಂಡಿರೋ ಗಂಡಿನ ನಾನು ಎಣ್ಣೆ ಚಿನ್ನ ಒಡವೆ ಕೇಳಿದ್ನ, ಇನ್ನೇನಾರು ಕೇಳಿದ್ನ? ಹೇಳು, ನೀನು ಕಂಡಂಗೆ ಏನಾರು ಅವ್ರಿಗೆ ಕಿರ್ಕುಳ ಕೊಟ್ಟಿದ್ದಾನ? ಅದೇ ಬೇಕು ಇದೇ ಬೇಕು ಅಂದಿದ್ದಾನ? ಒಂದು ದಿವಸ ಯಾವಾಗಾರ ನಾನು ಏನಾರು ಇದು ಮಾಡಿದ್ನ? ಹೇಳು, ನಿನಗೆ ಗೊತ್ತು ತಾನೆ. ಇವತ್ತು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಅಷ್ಟೊಂದು ಆಸೆ ಉಡ್ಸ್ಬಿಟ್ಟು ನಿರಾಸೆ ಮಾಡ್ಬಿಟ್ಟಲ್ಲ. ನನಗೆ ಎಷ್ಟು ಬೇಜಾರು ಆಯ್ಕಿಲ್ಲ ಹೇಳು. ಆಯಿತು ಸುಮ್ಮನಿರು, ಬೇಜಾರು ಮಾಡ್ಕೊಬೇಡ. ನನಗೂ ಗೊತ್ತಾಯ್ತು ನಿನ್ನ ಪರಿಸ್ಥಿತಿ ಏನು ಅಂದ್ಬಿಟ್ಟು. ಸುಮ್ಮನಿರು, ತಾಳ್ಮೆ ತಗೋ ನೀನು, ಪ್ಲೀಸ್ ಸುಮ್ಕಿರು. ಇಲ್ಲ, ಏನಾರೇ ಆಗಲಿ ಈ ತೀರ್ಮಾನ ಆಗಲೇಬೇಕು. ನಾನು ಬೇಕಾ ಇಲ್ಲ ಅವಳು ಬೇಕಾ ಅಂತ. ನಾನು ಬೇಕು ಅಂದ್ರೆ ಇಲ್ಲಿರಲಿ, ಇಲ್ಲ ಅವಳೇ ಬೇಕು ಅಂದ್ರೆ ಅಲ್ಲಿಗೆ ಹೋಗಲಿ. ನಾನಂತೂ ಇರೋಕ್ಕಿಲ್ಲ. ನಮ್ಮ ಅವ್ವ ಕರೆಕ್ಟಾಗಿ ಹೇಳಿದ್ಲು, ಅವಳು ಮಾತ್ರ ನಾನು ತಪ್ಪು ಮಾಡಿದೆ. ನಾನು ಇವನು ಕಲ್ತಿರೋದು ಬಿಡಕ್ಕಿಲ್ಲ. ಇವನ ಜೊತೆ ಜೀವನ ಮಾಡೋದಕ್ಕೆ ಸುಮ್ಮನೆ ಎತ್ತಗಾರು ಹೊಂಟೋಗ್ಬಿಟ್ರೆ ನೆಮ್ಮದಿ ಕೆಲಸ. ಏನು ಬೇಕಾದ್ರೂ ಸಹಿಸ್ಬೋದು, ಆದರೆ ನಂಬಿಕೆ ದ್ರೋಹ ಸಹಿಸೋಕೆ ಆಯ್ಕಿಲ್ಲ. ನೋಡು, ಸುಮ್ಕಿರೇ ಇಷ್ಟೊಂದು ಬೇಜಾರು ಮಾಡ್ಕೊಂಡ್ರೆ ಹೆಂಗೇನೆ? ಸುಮ್ಕಿರೋ ಆಯಿತು, ನೋಡೋ ಸುಮ್ಕಿರು, ಮನೆಗೆ ಬರಲಿ, ಕುಣಿಸ್ಕೊಂಡು ಮಾತಾಡೋದ. ಎಂಥ ಪರಿಸ್ಥಿತಿಲಿ ಇದ್ದಾರೆ ಯಾರು ಗೊತ್ತು? ಸುಮ್ಮನೆ ನಿನ್ನ ಮನ್ಸಿಗೆ ಹೆಂಗೆ ಬರ್ತದಂಗೆ ಕಲ್ಪನೆ ಮಾಡ್ಕೊಂಡು ನೀನು ಅದನ್ನೇ ಊಹಿಸ್ಕೊಂಡು ಕೂತ್ಕೊಂಡ್ರೆ ಆಯ್ಕಿಲ್ಲ ಕಣೆ. ಸುಮ್ಮನಿರು, ನೋಡೋದ ತಾಳ್ಮೆಯಿಂದ ಇರು, ಮನೆಗೆ ಬರೋಗಂಟ. ಆಮೇಲೆ ಗೊತ್ತಾಯ್ತದೆ, ಸುಮ್ಮನಿರು. ಇನ್ಯಾವಾಗ ಗೊತ್ತಾಗೋದು, ಇನ್ಯಾವಾಗ ಬರೋದವ್ರು ಬರೋದು ಇಲ್ಲ ಕದ್ಬಿಡು. ಇವತ್ತು ಬರೋಕ್ಕಿಲ್ಲ ಕವಿತಾ, ನೀನು ಏನಾರು ಅನ್ಕೋ, ನೋಡ್ಕೊಂಡು ನಾನು ಏನು ಅಂತೀನಿ ಅಂತ. ಇವತ್ತು ಬರೋಕ್ಕಿಲ್ಲ. ಆಯಿತು ಸುಮ್ಮನಿರು, ಬೇಜಾರು ಮಾಡ್ಕೊಬೇಡ. ನೋಡದ ಯಾವ್ದೋ ನೈಟ್ ಊಟ ಇರ್ತದೇನೋ, ಯಾವ ನೈಟ್ ಊಟಿನೂ ಇಲ್ಲ, ಏನೂ ಇಲ್ಲ. ಹೋಗಿರ್ತಾನೆ ಆ ಮನೆ ಮನೆಗೆ. ಈ ಥರ ಗಂಡಸ್ರುಗಳನ್ನ ಯಪ್ಪ ನಂಬಕ್ಕೆ ಅಸಾಧ್ಯ ಕಣವ. ಆಯಿತು ಸುಮ್ಮನಿರು, ಬೇಜಾರು ಮಾಡ್ಕೊಬೇಡ. ಸುಮ್ಮನಿರು ಸೌಮ್ಯ, ಪ್ಲೀಸ್ ನಿನಗೆ ಬೇಜಾರು ಮಾಡ್ಕೊಬೇಡ, ಸುಮ್ಮನಿರು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.